ಕೆಎಂಎಫ್ ಅಧ್ಯಕ್ಷರಿಗೆ ಚಳಿ ಬಿಡಿಸಿದ್ದಾರೆ ಅನ್ನದಾತರು. ಭೀಮಾ ನಾಯ್ಗೆ ಮುತ್ತಿಗೆಯನ್ನ ಹಾಕಿ ರೈತರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಹಾಲು ಖರೀದಿ ದರ ಕಡಿತಗೊಳಿಸಿದ್ದ ಬಳ್ಳಾರಿಯ ಒಕ್ಕೂಟ. ಇನ್ನು ಬಳ್ಳಾರಿಯ ಕೆಎಂಎಫ್ ಕಚೇರಿ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಕಿ ಉಳಿಸಿಕೊಂಡಿರುವಂತಹ ಹಣವನ್ನ ನೀಡದಿದ್ದಕ್ಕೂ ಕೂಡ ಆಕ್ರೋಶ ಹೊರಗಾಕಿದ್ದಾರೆ. ರೈತರ ಅಸಮಾಧಾನ ಪಡಿಸಲು ಭೀಮಾ ನಾಯ್ಕ ಸುಸ್ತಾಗಿದ್ದಾರೆ. ತಿಂಗಳಾಗೈತ್ರಿ ಬೋರ್ಡ್ ಕರೆದು ಮತ್ತೆ ಇವತ್ತು ಬೋರ್ಡ್ ಮತ್ತೆ 7 ತಿಂಗಳಾಗುತ್ತ. ಅಲ್ಲ ಸರ್ ಅಧ್ಯಕ್ಷರೇ, ಬಳ್ಳಾರಿಯಲ್ಲಿ ಕೆಎಂಎಫ್ ಅಧ್ಯಕ್ಷರಿಗೆ ರೈತರು ಚಳಿ ಬಿಡಿಸಿರುವಂತಹ ಘಟನೆಯಾಗಿದೆ. ಇನ್ನು ಕೆಎಂಎಫ್ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯ್ಕ್ಗೆ ರೈತರೆಲ್ಲರೂ ಕೂಡ ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಈ ಆಕ್ರೋಶಕ್ಕೆ ಕಾರಣ ಹಾಲು ಖರೀದಿ ದರ ಕಡಿತಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಒಕ್ಕೂಟದ ಈ ನಡೆಯ ವಿರುದ್ಧವಾಗಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಬಳ್ಳಾರಿಯ ಕೆಎಂಎಫ್ ಕಚೇರಿ ಮುಂದೆ ರೈತರೆಲ್ಲರೂ ಕೂಡ ಧಾವಿಸಿ ತಮ್ಮ ಆಕ್ರೋಶವನ್ನ ಹೊರಗಾಕುವುದರ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಏನೋ ಬಾಕಿ ಉಳಿಸಿಕೊಂಡಿರುವಂತಹ ಹಣವನ್ನ ನೀಡದಿದ್ದಕ್ಕೂ ಕೂಡ ಈ ಹೊತ್ತಿನಲ್ಲಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಮುತ್ತಿಗೆಯನ್ನ ಹಾಕಿ ತಮ್ಮ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಜೊತೆಲಿ ಈ ಆಕ್ರೋಶ ಭರಿತ ಆಗಿ ತಮ್ಮ ಆಕ್ರೋಶವನ್ನು ಏನು ಹೊರಗಾಕ್ತಾ ಇದ್ರು, ರೈತರನ್ನ ಸಮಾಧಾನ ಪಡಿಸೋದಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಫುಲ್ ಸುಸ್ತಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣನೇ ಹಾಲು ಖರೀದಿಯ ದರವನ್ನ ಕಡಿತಗೊಳಿಸಿರುವಂತಹ ಬಳ್ಳಾರಿಯ ಒಕ್ಕೂಟದ ವಿರುದ್ಧವಾಗಿ ಅಸಮಾಧಾನ ಆಯಿತು. ಜೊತೆಲಿ ಬಾಕಿ ಉಳಿಸಿಕೊಂಡಿರುವಂತಹ ಹಣವೂ ಕೂಡ ಕೊಟ್ಟಿಲ್ಲ ಅನ್ನೋದಾಗಿ ರೈತರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇನ್ನು ಆಕ್ರೋಶ ಭರಿತ ರೈತರನ್ನ ಸಮಾಧಾನ ಪಡಿಸುವಲ್ಲಿ ಭೀಮಾ ನಾಯ್ಕ ಫುಲ್ ಸುಸ್ತಾಗಿದ್ದಾರೆ. ಇವತ್ತು ಬೋರ್ಡ್ ಕರೀರಿ ಮತ್ತೆ ಬೋರ್ಡ್ ಅಂತ್ರಿ. ಏನ್ ಸರ್ ಇದು? 7 ತಿಂಗಳಾಗೈತ್ರಿ ಬೋರ್ಡ್ ಕರೆದು ಮತ್ತೆ ಇವತ್ತು ಬೋರ್ಡ್ ಮತ್ತೆ 7 ತಿಂಗಳಾಗುತ್ತ. ಅಲ್ಲ ಸರ್ ಅಧ್ಯಕ್ಷರೇ,